ಪಟಿಯಾಲ ಪ್ಯಾಂಟ್ ಮೊನ್ನೆ ಯಾರ್ಯಾರಿಗೆ ಅರ್ಥ ಆಗಿಲ್ಲ. ಈಗ ನೆಕ್ಸ್ಟ್ ಇನ್ನೊಮ್ಮೆ ಕಟಿಂಗ್ ತೋರ್ಸಾಕತ್ತೀನಿ, ನೋಡ್ಕೊರಿ. ಲೆಂತ್ 37 ಇಂಚ್ ಐತಿ. ಈಗ ನೋಡ್ರಿ 37 ಇಂಚ್ ಇಲ್ಲಿಟ್ಬಿಡೋದು. ಅದಾದ್ಮೇಲೆ ಇಲ್ಲಿ 15 ಇಂಚ್ ಅಥವಾ 14.5 15 ಅಥವಾ 14.5 ಸೀಟ್ ಮಾರ್ಕ್ ಇದು. ಇದಾದ್ಮೇಲೆ ಈ ಮಾರ್ಕ್ ಆದ್ಮೇಲೆ ಇಲ್ಲಿ 6.5 ಒಂದು ಮಾರ್ಕ್ ಆಗ್ತದೆ. 7 ಇಂಚು ಮೇಲೆ ಬೆಲ್ಟ್ ಬರ್ತದೆ. ಅದೇ ಕಾರಣಕ್ಕೆ ಏನೈತಲ್ಲ ಈಗ 37 ಇಂಚ್ ಇಲ್ಲಿ ಐತಿ. ಇದಾದ್ಮೇಲೆ ಸೀಟ್ ಮಾರ್ಕ್, ಇದಾದ್ಮೇಲೆ ಲೆಂತ್ ಮಾರ್ಕ್ ಇದು ಸೇಮ್ ಇದೇ ಥರ ಇಲ್ಲಿ ಇಟ್ಕೋಬೇಕು. 37 ಇಂಚ್ ಮತ್ತೆ 14.5 ಮತ್ತೆ 6.5 ಇದಕ್ಕೆ ಸವಾ 6 ಮಾಡ್ಬೇಕು. ಅದ್ರ ಅರ್ಥ 12.5 ಅಂತ ಸವಾ 6 ಇಲ್ಲಿ ನೋಡ್ಕೊ. ಸವಾ 6ಕ್ಕೆ ಒಂದು ಮಾರ್ಕು, 1 ಇಂಚು ಎಕ್ಸ್ಟ್ರಾ ಮಾರ್ಜಿನ್. ಅದಾದ್ಮೇಲೆ ಇದೊಂದು ಮಾರ್ಕು, ಇದೊಂದು ಮಾರ್ಕು, ಇದೊಂದು ಮಾರ್ಕ್. ಇತ್ತಂದ್ರೆ ಅವಾಗ ಏನು ಮಾಡಬೇಕು, ಇಲ್ಲೇ ಈ ಥರ ಬರುತ್ತೆ. ಇದು ಕಟಿಂಗ್ ಬಟ್ಟೆ ಜಾಸ್ತಿ ಇರ್ತದೆ. ಬಟ್ಟೆ ಜಾಸ್ತಿ ಇರಲಿಲ್ಲ ಅಂದ್ರೆ ಡೈರೆಕ್ಟ್ ಏನೈತಿ ಇಷ್ಟ ಕಟಿಂಗ್ ಇಲ್ಲಿಂದ ಇಲ್ಲಿ ಬಂದ್ರು. ಈಗ ನಾ ಇದು ಈ ಕಟಿಂಗ್ ಮಾಡಲ್ಲ, ಯಾಕಂದ್ರೆ ಬಟ್ಟೆ ಅಷ್ಟಿಲ್ಲ. ಸೈಡ್ ಅದಾದ್ಮೇಲೆ ಈ ಥರ ಮಾರ್ಕ್ ಹಾಕೋಬೇಕು. ಇದು ಚಟ್ಕ 14ಕ್ಕೆ 4 ಬಿಟ್ರೆ 20 ಆಯ್ತು. 20ವರೆ ಇಡಬೇಕು. ಸಿಂಪಲ್ ರೀ. ಇದು 9.9 ಅರ್ಧ ಇಂಚ್ ಇಲ್ಲೇ ಹೋಗುತ್ತಾ ಹೊಲಿಗ್ಯಾಗ, 1 ಇಂಚ್ ಫೋಲ್ಡ್ ಆಗುತ್ತಾ ಈ ಥರ. ಕಸಿ ಇದು ಕಸಿ ಈ ಥರ ಇಟ್ಕೊಂಡು ಇದು ಈ ಥರ ಇಟ್ಕೋಬೇಕು. ಇದೇನೈತಲ್ಲ ಎಕ್ಸ್ಟ್ರಾ ಇದು ಕಟ್ ಮಾಡಿಬಿಡು. ಆಯ್ತು, ಬೆಲ್ಟ್ ಆಯಿತು. ಇದು ಬಾಟಮ್ ಆಯಿತು. ಇದು ಹಿಂಗೆ ಹಚ್ಕೊಂಡು ಸ್ಟಿಚ್ ಮಾಡಿ ಹಿಂಗೆ ಹೊಲಿಸ್ಕೊಂಡ್ಬಿಟ್ರೆ ಹಿಂಗೆ ಕುಂದಿರುತ್ತೆ. ಇದು ಕಿನಾರ ಸಿಲೈ ಬರುತ್ತೆ. ನೀವು ನೆಕ್ಸ್ಟ್ ಒಳದಾಗ ವಿಡಿಯೋದಾಗ ಹೊಲಿಯೋದನ್ನು ತೋರಿಸ್ತೀನಿ, ಹೆಂಗೆ ಹೊಲಿಬೇಕಪ್ಪ ಅನ್ನೋದು.